ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿದ್ ದೇವರ್ನವದ್ಗಿ ಅನುಷಿದ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಲಿಂಗಾಧಾರಿತ ಅಸಮಾನತೆಯ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಅಸಮಾನತೆಯ ಪರಿಹಾರಗಳ ಬಗ್ಗೆ ಅಂದರೆ ಲಿಂಗಾಧಾರಿತ ಅಸಮಾನತೆಯ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದು ವೇಳೆ 10 ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಅಂದರೆ ಲಿಂಗಾಧಾರಿತ ಅಸಮಾನತೆಯ ಕಾರಣಗಳು ಮತ್ತು ಅವುಗಳ ಪರಿಹಾರಗಳನ್ನು ವಿವರಿಸಿ ಅಂತ ಅವಾಗವಾಗ 10 ಅಂಕಕ್ಕೆ ಕೇಳಬಹುದು. 5 ಅಂಕಕ್ಕೆ ಕೇಳಿದರೆ ಲಿಂಗಾಧಾರಿತ ಅಸಮಾನತೆಯ ಪರಿಹಾರಗಳಂತ ಕೇಳ್ತಾರ. ಒಂದು ವೇಳೆ 10 ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಅಂದರೆ ಲಿಂಗಾಧಾರಿತ ಅಸಮಾನತೆಯ ಕಾರಣಗಳು ಮತ್ತು ಅವುಗಳ ಪರಿಹಾರಗಳನ್ನು ವಿವರಿಸಿ ಅಂತ ಕೇಳಲಾಗುವುದು. ಸ್ನೇಹಿತರೆ, ನಮ್ಮ ಮಹಿಳೆಯರು ಬಹುದಿನಗಳ ಕಾಲದಿಂದಲೂ ಶೋಷಣೆಗೆ ಮತ್ತು ಅವಕಾಶಗಳಿಂದ ವಂಚಿತರಾಗಿದ್ದರು. ಅವುಗಳನ್ನು ಪಡೆಯಲುಗೋಸ್ಕರ ಕೆಲವೊಂದಿಷ್ಟು ಚಳವಳಿಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಆ ಚಳವಳಿಯ ಫಲವಾಗಿ ನಮ್ಮ ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಮಹಿಳೆಯರು ಸಮಾಜದಲ್ಲಿ ಸಮಾಜಮುಖಿಯಾಗಲು ಮಹಿಳೆಯರು ಆರ್ಥಿಕ ಕ್ಷೇತ್ರಗಳಲ್ಲಿ ಸದೃಢರಾಗಲು ಇನ್ನಿತರೆ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲುಗೋಸ್ಕರ ಕೇಂದ್ರ ಸರ್ಕಾರ ಮತ್ತು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ, ಹಲವಾರು ಕಾರ್ಯಕ್ರಮಗಳನ್ನು ಸಹಿತ ಜಾರಿಗೆ ತಂದಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಸಂವಿಧಾನದ ರಚನಾಕಾರರೇನಿದಾರಲ್ಲ, ಈ ಸಂವಿಧಾನದ ರಚನಾಕಾರರು ಮಹಿಳೆಯರಿಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಸ್ಥಾನಮಾನಗಳನ್ನು ಸಹಿತ ಒದಗಿಸಿಕೊಟ್ಟಾರೆ. ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಗಿರಬಹುದು, ಅಂದ್ರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆಗಿರಬಹುದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡುವಂಥ ಪ್ರಯತ್ನ ಮಾಡುತ್ತಿದ್ದಾರೆ. ಲಿಂಗಾಧಾರಿತ ಅಸಮಾನತೆಯನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಲಿಂಗಾಧಾರಿತ ಅಸಮಾನತೆಗೆ ಪರಿಹಾರಗಳಲ್ಲಿ ಮೊದಲನೇ ಪರಿಹಾರ ಯಾವುದಂದ್ರೆ ಶಿಕ್ಷಣ. ಮಹಿಳೆಯರಿಗೆ ಶಿಕ್ಷಣ ನೀಡುವುದರಿಂದ ಮಹಿಳೆಯರ ಮೇಲೆ ಆಗುವಂಥ ಶೋಷಣೆಗಳೇನಿದಾವಲ್ಲ, ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳೇನಿದಾವಲ್ಲ, ಮಹಿಳೆಯರ ಮೇಲೆ ಆಗುವಂಥ ಬಲಾತ್ಕಾರಗಳೇನಿದಾವಲ್ಲ, ಮಹಿಳೆಯರ ಮೇಲೆ ಆಗುವಂಥ ಅತ್ಯಾಚಾರಗಳೇನಿದಾವಲ್ಲ ಅವುಗಳಿಂದ ಮುಕ್ತಳಾಗುತ್ತಾಳೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಸಮಾಜದಲ್ಲಿ ಸಬಲೆಯಾಗುತ್ತಾಳೆ, ಸಮಾಜದಲ್ಲಿ ಸಮಾಜಮುಖಿಯಾಗುತ್ತಾಳೆ, ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾಳೆ. ಯಾವಾಗಪ್ಪ ಅಂದರೆ ಆ ಮಹಿಳೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನೀಡಿದಾಗ. ಅದಕ್ಕಾಗಿ ಕೇಂದ್ರ ಸರ್ಕಾರ ಮಹಿಳೆಯರನ್ನು ಶಿಕ್ಷಣದಲ್ಲಿ ಜಾಗೃತಿ ಮೂಡಿಸಲುಗೋಸ್ಕರ ಕೇಂದ್ರ ಸರ್ಕಾರ 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಜನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಜಾರಿಗೆಗೊಳಿಸಿದರು. 2001ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಜಾರಿಗೆಗೊಳಿಸಿದೆ. ಕಲಿತರೇನಪ್ಪ ಅಂದ್ರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಧ್ಯೇಯ ವಾಕ್ಯದ ಅಡಿಯಲ್ಲಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಧ್ಯೇಯ ವಾಕ್ಯದ ಅಡಿಯಲ್ಲಿ ಈ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ,
ಮಹಿಳೆಯರಲ್ಲಿ ಮಹಿಳೆಯರಿಗೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಮಾಡಿಕೊಂಡ್ರು. ನೋಡ್ಕೊಳ್ಬೋದು ನಾವು ಈ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಚನೆ. ಊರಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲೇನಪ್ಪ ಈ ಚಿತ್ರವನ್ನು ಬಿಡಿಸಲಾಗಿರುತ್ತದೆ. ಇಲ್ಲೇನಪ್ಪ ಹೆಣ್ಣು ಮಗುವಿನ ಫೋಟೋ, ಇಲ್ಲೇನಪ್ಪ ಗಂಡು ಮಗುವಿನ ಫೋಟೋ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಇಂತಹ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಮ್ಮ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. ಈ ಪ್ರಸ್ತುತ ಏನಂತ ಮಾಡ್ಕೊಂಡಾರ, ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ಮೊದಲೇನಿತ್ತು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ವಿಚಾರಗಳ ಮೂಲಕ ಮಹಿಳೆಯರಿಗೆ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಈಗ ಪ್ರಸ್ತುತ ಏನಪ್ಪ ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ ಅನ್ನುವಂಥ ವಿಚಾರವನ್ನು ಪ್ರಸ್ತುತ ಪಡಿಸಲಾಗಿದೆ. ಇವತ್ತು ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಚನೆ ಏನೈತಲ್ಲ, ಈ ಯೋಚನೆಯನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಜಾರಿಗೆಗೊಳಿಸುವಂಥ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಂಡಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮಹಿಳೆಯರ ತಳಮಟ್ಟದ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಏನೈತಲ್ಲ, ಅದು ಇನ್ನಷ್ಟು ಗುಣಮಟ್ಟಗೋಸ್ಕರ ಇಲ್ಲೇನಪ್ಪ ಕಸ್ತೂರ್ಬಾ ಬಾಲಿಕಾ ವಿದ್ಯಾಲಯ ಸಂಸ್ಥೆಗಳನ್ನು ಜಾರಿಗೆ ತಂದರು. ಈ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಚನೆ ಏನೈತಲ್ಲ, ಈ ಸರ್ವ ಶಿಕ್ಷಣ ಅಭಿಯಾನದ ಯೋಚನೆಯ ಅಡಿಯಲ್ಲಿ 2004ರಲ್ಲಿ ಈ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಸಂಸ್ಥೆಗಳನ್ನು ಜಾರಿಗೆ ತಂದರು. ಯಾವ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾಯ್ತಪ್ಪ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಯೋಚನೆ ಏನೈತಲ್ಲ, ಈ ಯೋಚನೆ ಅಡಿಯಲ್ಲಿ ಮಹಿಳೆಯರ ಶೈಕ್ಷಣಿಕ ಗುಣಮಟ್ಟವನ್ನು ವೃದ್ಧಿಸಲುಗೋಸ್ಕರ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಯೋಜನೆಯನ್ನು ಜಾರಿಗೆ ತಂದರು. ಈ ವಿದ್ಯಾಲಯಗಳನ್ನು ಜಾರಿಗೆ ತರುವುದರ ಮೂಲಕ ಪರಿಶಿಷ್ಟ ಜಾತಿ ಸಮುದಾಯ ಮಕ್ಕಳಿಗೆ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಹೆಣ್ಣು ಮಕ್ಕಳಿಗೆ, ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ 75% ಸ್ಥಾನಗಳು ಮೀಸಲಿಡಲಾಯಿತು. ಈ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಸಂಸ್ಥೆಗಳಲ್ಲಿ SC ಹೆಣ್ಣು ಮಕ್ಕಳಿಗೆ ಮತ್ತು ST ಹೆಣ್ಣು ಮಕ್ಕಳಿಗೆ ಮತ್ತು OBC ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ಏನಪ್ಪ 75% ಸ್ಥಾನಗಳನ್ನು ಇಡಲಾಯಿತು. ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಮಹಿಳೆಯರು ಏನಿದಾರಲ್ಲ, ಆ ಮಹಿಳೆಯರಿಗೂ ಸಹಿತ 25% ಸ್ಥಾನವು ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ರಾಜ್ಯದೊಳಗೆ ಮಹಿಳೆಯರ ಶಿಕ್ಷಣವನ್ನು ಗುಣಮಟ್ಟಲುಗೋಸ್ಕರ, ಮಹಿಳೆಯರಲ್ಲಿ ಶೈಕ್ಷಣಿಕ ಪ್ರಭಾವವನ್ನು ಹೆಚ್ಚಿಗೆಗೊಳಿಸಲುಗೋಸ್ಕರ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದೆ. ನಮ್ಮ ರಾಜ್ಯ ಸರ್ಕಾರ ಏನೈತಲ್ಲ, ಮಹಿಳೆಯರಿಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾಲಯಗಳನ್ನು ಸ್ಥಾಪಿಸಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹೆಣ್ಣು ಮಕ್ಕಳ ಏನದವಲ್ಲ ಇವುಗಳ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಸರ್ಕಾರ ಪದವಿಯವರೆಗೆ ಶುಲ್ಕ ವಿನಾಯಿತಿ ಸಹಿತ ನೀಡಲಾಗಿದೆ. ಕಸ್ತೂರ್ಬಾ ಬಾಲಿಕಾ ವಿದ್ಯಾಲಯ ಸಂಸ್ಥೆಗಳಾಗಿರಬಹುದು, ಅವುಗಳಲ್ಲಿ ಸಹಿತ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡಲಾಗಿದೆ. ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾಲಯಗಳೇನಿದಾವಲ್ಲ, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಜಾರಿಗೆಗೊಳಿಸಲಾಗಿದೆ. ಯಾಕಪ್ಪ ಮಹಿಳೆಯರು ಬಹುದಿನಗಳ ಕಾಲದಿಂದಲೂ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮಹಿಳೆಯರು ಸಹಿತ ಶಿಕ್ಷಣವನ್ನು ಪಡೆದುಕೊಂಡು ಇವತ್ತು ರಾಷ್ಟ್ರ ಮಟ್ಟದೊಳಗಿರ್ತಕ್ಕಂಥ ಉನ್ನತವಾದ ಹುದ್ದೆಯನ್ನು ತನ್ನ ಮುಡಿಗೆ ಏರಿಸಿಕೊಳ್ಳಲುಗೋಸ್ಕರ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಳ್ಳಲುಗೋಸ್ಕರ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಮಹಿಳೆಯರಿಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಲಿಂಗಾಧಾರಿತ ಅಸಮಾನತೆಯನ್ನು ನಿರ್ಮೂಲನೆ ಮಾಡಿಕೊಳ್ಬೇಕಾದ್ರೆ ಎರಡನೇ ಅಂಶ ಯಾವುದಪ್ಪ ಉದ್ಯೋಗ. ಲಿಂಗಾಧಾರಿತ ಅಸಮಾನತೆಗೆ ಪರಿಹಾರಗಳಲ್ಲಿ ಎರಡನೇ ಪರಿಹಾರ ಯಾವುದಂದ್ರೆ ಉದ್ಯೋಗ. ಮೊದಲನೇ ಪರಿಹಾರ ಶಿಕ್ಷಣ, ಎರಡನೇ ಪರಿಹಾರ ಯಾವುದಂದ್ರೆ ಉದ್ಯೋಗ. ಮಹಿಳೆಯರು ಸ್ವತಂತ್ರ ಜೀವನವನ್ನು ನಡೆಸಲು ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ.
ಮಹಿಳೆಯರಿಗೆ ಅಂದರೆ ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾದಂಥ ಜೀವನವನ್ನು ನಡೆಸಲಿಗೋಸ್ಕರ, ತನ್ನದೇ ಆಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಸಬಲೀಕರಣ ಮಾಡಲಿಗೋಸ್ಕರ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ 33% ಎಷ್ಟು ಪರ್ಸೆಂಟೇಜರಷ್ಟು ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದರೆ 33% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಇವತ್ತು ಕಂದಾಯ ಇಲಾಖೆ ಒಳಗೆ ಯಾವುದಾದ್ರೂ ಹುದ್ದೆಗಳನ್ನು ಕರೆದರೆ ಅಥವಾ ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಥವಾ ಇನ್ನಿತರೆ ಯಾವುದಾದರೂ ಇಲಾಖೆಗಳಲ್ಲಿ ಪೋಸ್ಟ್ ಅಂದರೆ ಹುದ್ದೆಗಳನ್ನು ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ 33%ರಷ್ಟು ಎಷ್ಟು ಪರ್ಸೆಂಟೇಜರಷ್ಟು ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ 33% ಏನಪ್ಪ ಅಂದ್ರೆ ಮೀಸಲಾತಿ ಒದಗಿಸಿಕೊಡಲಾಗಿದೆ. ಇವತ್ತು ಒಬ್ಬ ಮಹಿಳೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸರ್ಕಾರಿ ಉದ್ಯೋಗವನ್ನು ಹೊಂದಿದರೆ ಆಕೆಗೆ ಸಮಾಜ ನೋಡುವಂಥ ದೃಷ್ಟಿನೇ ಬೇರೆ, ಆಕೆಗೆ ಸಮಾಜ ನೋಡುವಂಥ ದೃಷ್ಟಿನೇ ಬೇರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಆಕೆ ಯಾರ ಮೇಲೆಯೂ ಸಹಿತ ಏನಪ್ಪ ಅಂದ್ರೆ ಅವಲಂಬನೆಯಾಗಲಾರದೆ ತನ್ನದೇ ಆಗಿರ್ತಕ್ಕಂಥ ಸ್ವತಂತ್ರವಾದ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾಳೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಕುಟುಂಬವು ಸಹಿತ ನಿರ್ವಹಣೆ ಮಾಡಿಕೊಂಡು ಹೋಗುತ್ತಾಳೆ. ಅಷ್ಟೇ ಅಲ್ಲದೆ ಆರ್ಥಿಕ ವ್ಯವಹಾರಗಳಲ್ಲಿ ಸದೃಢ ಆಗುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾಳೆ. ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಏನೈತಲ್ಲ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಏನೈತಲ್ಲ ಮಹಿಳೆಯರಿಗೆ ಉದ್ಯೋಗದಲ್ಲಿ 33%ರಷ್ಟು ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಇನ್ನು ಶಿಕ್ಷಕರ ನೇಮಕಾತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನೈತಲ್ಲ ಈ ರಾಜ್ಯ ಸರ್ಕಾರ ಶಿಕ್ಷಕರ ನೇಮಕಾತಿಯಲ್ಲಿ ಮಹಿಳೆಯರಿಗೆ 50%ರಷ್ಟು ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. 50%ರಷ್ಟು. ಇವತ್ತು ಒಂದು 10,000 ಟೀಚರ್ ಪೋಸ್ಟ್ ಕರೆದಾನಪ್ಪ ಅಂದ್ರೆ ಈ 10,000 ಪೋಸ್ಟ್ನಲ್ಲಿ ಅಂದ್ರೆ ಈ 10,000 ಹುದ್ದೆಗಳಲ್ಲಿ ಮಹಿಳೆಯರಿಗೆ 5,000 ಹುದ್ದೆಗಳನ್ನು ಮೀಸಲಾತಿಯನ್ನು ಒದಗಿಸಿಕೊಟ್ಟಿರುತ್ತಾನೆ. ಎಷ್ಟು ಮಹಿಳೆಯರಿಗೆ ಎಷ್ಟು ಸಾವಿರ ಹುದ್ದೆಗಳು? 5,000 ಹುದ್ದೆಗಳನ್ನು. ಇವತ್ತು 10,000 ಶಿಕ್ಷಕ ನೇಮಕಾತಿ ಮಾಡ್ಕೊಂಡಿರಪ್ಪ ಅಂದ್ರೆ ಆ 10,000 ಹುದ್ದೆಗಳಲ್ಲಿ 5,000 ಹುದ್ದೆಗಳೇನಿದಾವಲ್ಲ ಈ 5,000 ಹುದ್ದೆಗಳು ಯಾರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿರುತ್ತದಪ್ಪ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿರುತ್ತೆ. ಯಾಕಪ್ಪ ಅಂದರೆ ಅವರಿಗೆ 50%ರಷ್ಟು ಮೀಸಲಾತಿ. ಇವತ್ತು BEd ಕಾಲೇಜಿನಲ್ಲಿ ಹೋಗ್ರಿ ನೀವು, ಆ BEd ಕಾಲೇಜಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಯಾರು ಇದ್ದಿರ್ತಾರಪ್ಪ ಅಂದ್ರೆ ಮಹಿಳೆಯರೇ ಅದರ ಇವತ್ತಿನ ಶಿಕ್ಷಣ ಕ್ಷೇತ್ರಗಳಲ್ಲಿ. ಇವತ್ತು 100 ಆ ಕಾಲೇಜಿನಲ್ಲಿ ಅಡ್ಮಿಷನ್ ಇದ್ದೇವಪ್ಪ ಅಂದ್ರೆ ಆ 100 ಅಡ್ಮಿಷನ್ದಲ್ಲಿ ಸುಮಾರು 70 ಅಡ್ಮಿಷನ್ ಯಾರ್ದಾಗಿರ್ತವಪ್ಪ ಅಂದ್ರೆ ಮಹಿಳೆಯರದೇ ಆಗಿರ್ತಾವೆ. ಮಹಿಳೆಯರು ಪ್ರಾಚೀನ ಕಾಲದಲ್ಲಿ ನಾವು ಶಿಕ್ಷಣದಿಂದ ವಂಚಿತರಾಗ್ಯಾರ ಅಂತ ಹೇಳ್ಕೊಳ್ತೇವೆ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಬದಲಾವಣೆಯಾಗಿದ್ದೀವಿ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಸ್ನಾತಕೋತ್ತರ ಪದವಿಯನ್ನು ನಾವು ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಸಹಿತ ಮಹಿಳೆಯರ ಸಂಖ್ಯೆ ಗಣನೀಯವಾಗಿದೆ. ಇವತ್ತು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇವತ್ತು BEdನಲ್ಲಿ ಆಗಿರಬಹುದು ಅಲ್ಲಿ ಸಹಿತ ಮಹಿಳೆಯರ ಸಂಖ್ಯೆ ಗಣನೀಯವಾಗಿದೆ. ಇವತ್ತು ಪದವಿಗಳಲ್ಲಿ ಆಗಿರ್ಬೋದು ಅಲ್ಲಿ ಸಹಿತ ಮಹಿಳೆಯರ ಸಂಖ್ಯೆ ಹಂತವಾಗಿ ಏನಪ್ಪ ಅಂದರೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವತ್ತು ಪದವಿ ಪೂರ್ವ ಆಗಿರ್ಬೋದು ಅಥವಾ ಪ್ರೌಢ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರು ಹಂತವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕೆ ಮುಂದಾಗುತ್ತಿದ್ದಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನೈತಲ್ಲ ಶಿಕ್ಷಕರ ನೇಮಕಾತಿಯಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ರಷ್ಟು ಮೀಸಲಾತಿ ಕೊಟ್ಟಿದೆಯಪ್ಪ ಅಂದ್ರೆ 50%ರಷ್ಟು ಮೀಸಲಾತಿ ಕೊಟ್ಟಿದೆ. 10,000 ಹುದ್ದೆಗಳನ್ನು ಕರೆದರೆ ಅಲ್ಲಿ ಮಹಿಳೆಯರಿಗೆ ಎಷ್ಟು ಸಾವಿರ ಹುದ್ದೆಗಳನ್ನು ಕೊಟ್ಟಿರುತ್ತಾರೆ ಅಂದರೆ 5,000 ಹುದ್ದೆಗಳನ್ನು ಕೊಟ್ಟಿರುತ್ತಾರೆ. ಮತ್ತೇನಪ್ಪ ಅಂದ್ರೆ ಒಂದಿಷ್ಟು ಮಹಿಳೆಯರು GMನಲ್ಲಿ ಅಂದರೆ ಸಾಮಾನ್ಯದ ವರ್ಗದಲ್ಲಿನೂ ಆಯ್ಕೆ ಆಗ್ಬೋದು, ಸಾಮಾನ್ಯ ವರ್ಗದ ಅಡಿಯಲ್ಲಿನೂ ಏನಪ್ಪ ಅಂದ್ರೆ ಆಯ್ಕೆ ಆಗ್ಬೋದು. ಅದಕ್ಕಾಗಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳಲುಗೋಸ್ಕರ ಏನಪ್ಪ ಅಂದ್ರೆ
ಮಹಿಳೆಯರಿಗೆ ಇವತ್ತ ಉದ್ಯೋಗ ಕ್ಷೇತ್ರಗಳಲ್ಲಿ ಶೇಕಡ 33% ಮೀಸಲಾತಿ ಒದಗಿಸಿಕೊಡಲಾಗಿದೆ. ಶಿಕ್ಷಕರ ಹುದ್ದೆಗಳಲ್ಲಿ ಶೇಕಡ 50% ಏನಪ್ಪ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪ್ರಸ್ತುತ ಮಹಿಳೆಯರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ, ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ, ರಾಜಕೀಯ ನಾಯಕರಾಗಿ ಸಹಿತ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಮಾಜ ಸುಧಾರಕರಾಗಿ, ಪೈಲಟ್ಗಳಾಗಿ ಮತ್ತು ಕೈಗಾರಿಕಾ ಉದ್ಯಮಿಗಳಾಗಿ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಸಾಧಿಸುತ್ತಿದ್ದಾರೆ. ಇವತ್ತು ಯಾವುದೇ ಕ್ಷೇತ್ರ ತೆಗೆದುಕೊಂಡು ನೋಡ್ರಿ, ಇವತ್ತು ಶಿಕ್ಷಕರಾಗಿ ಸಹಿತ ಸೇವೆ ಸಲ್ಲಿಸಕತ್ತಾರ, ವಿಜ್ಞಾನಿಗಳಾಗಿರ್ಬೋದು, ರಾಜಕೀಯ ನಾಯಕರಾಗಿ ಆಗಿರಬಹುದು, ಸಮಾಜ ಸುಧಾರಕರಾಗಿ ಆಗಿರಬಹುದು, ಪೈಲಟ್ಗಳಾಗಿ ಆಗಿರಬಹುದು ಮತ್ತು ಕೈಗಾರಿಕಾ ಉದ್ಯಮಿಗಳಾಗಿ ಸಮಾಜದಲ್ಲಿ ತನ್ನ ಪ್ರಾಬಲ್ಯವನ್ನು ಹಂತ ಹಂತವಾಗಿ ಸಾಧಿಸುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರಾಜಕೀಯ ನಾಯಕರ ಅಂದ್ರೇನಪ್ಪ ಅಂದ್ರೆ ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ರಾಜ್ಯದೊಳಗೆ ಕೆಲವೊಂದಿಷ್ಟು ಮಹಿಳೆಯರು ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಹಿಳೆಯರು ಸ್ಥಾನಮಾನ ಪಡೆದುಕೊಂಡಿದ್ದಾರೆ. ಇವತ್ತು ಇಂದಿರಾ ಗಾಂಧಿ ಅನ್ನುವಂಥ ಮಹಿಳೆ ಹೆಸರನ್ನು ಕೇಳಿದರೆ ಆ ಮಹಿಳೆಗೆ ಏನಂತ ಕರೀತಾರೆ? ಉಕ್ಕಿನ ಮಹಿಳೆ ಅಂತ ಕರೀತಾರೆ. ಉಕ್ಕಿನ ಮಹಿಳೆ ಎಂದು ಕರೆಯಲಾಗುತ್ತದೆ. ಇಂದಿರಾ ಗಾಂಧಿ ಅವರು ಜಾರಿಗೆ ತಂದಿರತಕ್ಕಂಥ ಯೋಜನೆಗಳಾಗಿರಬಹುದು, ಕಾರ್ಯಕ್ರಮಗಳಾಗಿರಬಹುದು, ಶಾಸನಗಳಾಗಿರಬಹುದು, ಕೆಲವೊಂದಿಷ್ಟು ಹೆಂಗಿದ್ದೀವಪ್ಪ ಅಂದ್ರೆ ಯಾವುದೇ ವ್ಯಕ್ತಿಗಳು ವಿರೋಧವನ್ನು ವ್ಯಕ್ತಪಡಿಸಿದರೆ ಸಹಿತ ಏನಪ್ಪ ಅಂದ್ರೆ ಜಗ್ಗದೆ ಕುಗ್ಗದೆ ಅವುಗಳನ್ನು ಜಾರಿಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಏಕಪಕ್ಷವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ರು. ತನ್ನ ಮಂತ್ರಿಮಂಡಲದ ಸದಸ್ಯರ ಜೊತೆ ಚರ್ಚೆ ಮಾಡಲಾರದೆ ಏಕಪಕ್ಷವಾಗಿ ನಿರ್ಧಾರಗಳನ್ನು ಜಾರಿಗೆ ತರ್ತಿದ್ರು. ಉಳುವವನೇ ಭೂಮಿಯ ಒಡೆಯ ಯೋಜನೆ ಅನ್ನುವಂಥ ಜಾರಿಗೆ ತಂದಳು. ಅಷ್ಟೇ ಅಲ್ಲದೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸಹಿತ ಮರ್ಚ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡಳು. ಇನ್ನಿತರೆ ಹಲವಾರು ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಯಾರು ಮಾಡ್ಕೊಂಡ್ರಪ್ಪ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿಕೊಂಡ್ರು. ಇವತ್ತು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮಹಿಳೆಯರೇ. ಅಂದ್ರೆ ದ್ರೌಪದಿ ಮುರ್ಮು ಅವರೇನಪ್ಪ ಅಂದ್ರೆ ಬುಡಕಟ್ಟು ಸಮಾಜದಲ್ಲಿ ಹುಟ್ಟಿದರೂ ಸಹಿತ ಏನಪ್ಪ ಅಂದ್ರೆ ಪ್ರಸ್ತುತ ದಿನಮಾನದಲ್ಲಿ ನಮ್ಮ ಭಾರತ ಸಂವಿಧಾನದ ಅಡಿಯಲ್ಲಿ ಏನಪ್ಪ ಅಂದ್ರೆ ಇವತ್ತ ಮಹಿಳೆಯರು ರಾಷ್ಟ್ರದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿಕೊಳ್ಳುತ್ತಿದ್ದಾರೆ, ರಾಷ್ಟ್ರದ ರಾಷ್ಟ್ರಪತಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿಗಳಾಗಿ ಸಹಿತ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮತ್ತು ವಿಜ್ಞಾನಿಗಳಂತ ನಾವು ಹೆಸರು ತೆಗೆದು ನೋಡಿದ್ರೆ ಕಲ್ಪನಾ ಚಾವ್ಲಾ ಅವರಾಗಿರ್ಬೋದು, ಇನ್ನಿತರ ಹಲವಾರು ಇವತ್ತು ನಾವೇನಪ್ಪ ಅಂದ್ರೆ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರು ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಸಾಧಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಹಿತ ಮಹಿಳೆಯರು ಸಂಪೂರ್ಣ ಏನಪ್ಪ ಅಂದ್ರೆ ಅವರಿಂದಲೇ ಕಾರ್ಯನಿರ್ವಹಿಸಲ್ಪಡುವಂಥ ಬ್ಯಾಂಕ್ಗಳಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಂದಲೇ ನಿರ್ವಹಿಸಲ್ಪಡುತ್ತಿರುವ ಬ್ಯಾಂಕ್ಗಳಿದ್ದಾವೆ. ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಬ್ಯಾಂಕ್ಗಳ ಪಟ್ಟಿಯನ್ನು ನಾವು ತೆಗೆದುಕೊಂಡು ನೋಡಿದರೆ ಅಲ್ಲಿ ಅತಿ ಹೆಚ್ಚು ಯಾರಾಗಿರ್ತಾರಪ್ಪ ಅಂದ್ರೆ ಮಹಿಳೆಯರಾಗಿರುತ್ತಾರೆ. ಇವತ್ತು ನಾವು SBI ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಬರೋಡಾ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಇನ್ನಿತರೆ ಬ್ಯಾಂಕ್ಗಳೇನಿದಾವಲ್ಲ ಅಲ್ಲಿ ಅತಿ ಹೆಚ್ಚು ಯಾರು ಕಾರ್ಯನಿರ್ವಹಣೆ ಮಾಡಕತ್ತಾರಪ್ಪ ಅಂದ್ರೆ ಮಹಿಳೆಯರೇ ಅತಿ ಹೆಚ್ಚು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಮಹಿಳೆಯರು ಶಿಕ್ಷಕರಾಗುವಂತಿರಲಿಲ್ಲ, ವಿಜ್ಞಾನಿಗಳಾಗುವಂತಿರಲಿಲ್ಲ, ರಾಜಕೀಯ ನಾಯಕರಾಗಿರುವಂತಿರಲಿಲ್ಲ, ಸಮಾಜ ಸುಧಾರಕರಾಗಿ ಯಾವುದೇ ಕ್ಷೇತ್ರಗಳಲ್ಲಿ ಅವರಿಗೆ ಅವಕಾಶ ಇರಲಿಲ್ಲ. ಪ್ರಸ್ತುತ ದಿನಮಾನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಸ್ಥಾನಮಾನಗಳನ್ನು ಒದಗಿಸಿಕೊಡ್ತಾ ಇದೆ. ಅದಕ್ಕಾಗಿ ಮಹಿಳೆಯರು ಹಂತ ಹಂತವಾಗಿ ಏನಪ್ಪ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸುತ್ತಾ ಮುಂದುವರೆದಿದ್ದಾರೆ. ಇನ್ನು ಮೂರನೇ ಅಂಶ ನೋಡುವುದಾದರೆ ಪ್ರಾತಿನಿಧಿಕ ಸಂಸ್ಥೆಗಳು. ಯಾವ ಸಂಸ್ಥೆಗಳು? ಪ್ರಾತಿನಿಧಿಕ ಸಂಸ್ಥೆಗಳು. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಲಿಂಗಾಧಾರಿತ ಅಸಮಾನತೆಯನ್ನು ನಿರ್ಮೂಲನೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಲಿಂಗಾಧಾರಿತ ಅಸಮಾನತೆಯನ್ನು ನಿರ್ಮೂಲನೆ ಮಾಡ್ಕೊಳ್ಬೇಕಾದ್ರೆ ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಒದಗಿಸಿಕೊಡಬೇಕು. ಮಹಿಳೆಯರು ರಾಜಕೀಯವಾಗಿ ಮುನ್ನೆಲೆಗೆ ಬರಬೇಕಾದ್ರೆ
ಮಹಿಳೆಯರು ರಾಜಕೀಯವಾಗಿ ಮುನ್ನೆಲೆ ಬರಬೇಕಾದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರಿಗೆ ಮೀಸಲಾತಿ ಒದಗಿಸಿಕೊಡಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಗರ ಸರ್ಕಾರಗಳಲ್ಲಿ ಸಹಿತ ಮೀಸಲಾತಿ ಒದಗಿಸಿಕೊಡಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪ್ರಸ್ತುತ ನಮ್ಮ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನೈತಲ್ಲ, ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಮೀಸಲಾತಿಯನ್ನು ಸಹಿತ ಒದಗಿಸಿಕೊಟ್ಟಿದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಭಾರತ ಸಂವಿಧಾನದ 73ನೇ ತಿದ್ದುಪಡಿ ಅನ್ವಯವಾಗಿ ಅಥವಾ 243D ವಿಧಿಯ ಅನ್ವಯವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಭಾರತ ಸಂವಿಧಾನದ 73ನೇ ತಿದ್ದುಪಡಿಯ ಅನ್ವಯವಾಗಿ ಮತ್ತು 243D ವಿಧಿಯ ಅನ್ವಯವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಸ್ಥಳೀಯ ಸಂಸ್ಥೆಗಳಂದ್ರೆ ಇವತ್ತು ಗ್ರಾಮ ಪಂಚಾಯಿತಿ ಆಗಿರಬಹುದು ಮತ್ತು ತಾಲೂಕು ಪಂಚಾಯಿತಿ ಆಗಿರಬಹುದು ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಸಹಿತ ಮಹಿಳೆಯರಿಗೆ ಮೀಸಲಾತಿ ಒದಗಿಸಿಕೊಡಲಾಗಿದೆ. ಮಹಿಳೆಯರು ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲಿ ಭಾಗವಹಿಸಲಿ ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಏನಪ್ಪ ಅಂದ್ರೆ 33% ಮೀಸಲಾತಿಯನ್ನು ಒದಗಿಸಿಕೊಟ್ಟರೆ, ನಮ್ಮ ಕರ್ನಾಟಕ ಸರ್ಕಾರ ಏನೈತಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಒದಗಿಸಿಕೊಟ್ಟಿದೆ. ಭಾರತದಲ್ಲಿರ್ತಕ್ಕಂಥ 28 ರಾಜ್ಯಗಳ ಏನದವಲ್ಲ, ಈ 28 ರಾಜ್ಯಗಳಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿಯನ್ನು ಕಲ್ಪಿಸಿಕೊಡಲಾಗಿದೆ. 50% ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ರಾಜ್ಯ ಯಾವುದಾದರೂ ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಸ್ನೇಹಿತರೆ. ಭಾರತ ಸರ್ಕಾರ 33% ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟರೆ, ನಮ್ಮ ರಾಜ್ಯ ಸರ್ಕಾರ ಏನೈತಲ್ಲ, ಈ ರಾಜ್ಯ ಸರ್ಕಾರ ಮಹಿಳೆಯರಿಗೆ 50% ಸ್ಥಾನಗಳನ್ನು ಮೀಸಲಾತಿ ಒದಗಿಸಿಕೊಡಲಾಗಿದೆ. ಒಂದು ಪಂಚಾಯಿತಿಗೆ 13 ಕ್ಷೇತ್ರಗಳು ಅಂದ್ರೆ 13 ವಾರ್ಡ್ಗಳಿದ್ದವಪ್ಪ ಅಂದ್ರೆ, ಈ 13 ವಾರ್ಡ್ಗಳಲ್ಲಿ 7ರಿಂದ 8 ವಾರ್ಡ್ಗಳೇ ಯಾರಿಗೆ ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿ ಒದಗಿಸಿಕೊಡಲಾಗಿದೆ. ಒಂದು ವೇಳೆ ಎಲ್ಲ ಮಹಿಳೆಯರು ಅವರೇ ಅಂದ್ರೆ ಎಲ್ಲ ಮಹಿಳೆಯರು ಒಂದಾಗಿದ್ರಪ್ಪ ಅಂದ್ರೆ ಅಧ್ಯಕ್ಷನು ಅವರೇ ಆಗ್ಬೋದು, ಮೀಸಲಾತಿ ಒಂದು ವೇಳೆ ಅಧ್ಯಕ್ಷನು ಅವರೇ ಆಗ್ಬೋದು, ಉಪಾಧ್ಯಕ್ಷ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಅವ್ರು ಯಾರಿಗೆ ಬಹುಮತ ಸೂಚಿಸ್ತಾರಲ್ಲ ಅವರು ಬೇಕಾದಂಥ ವ್ಯಕ್ತಿಗಳನ್ನ ಏನು ಮಾಡ್ಕೊಳ್ಬೋದು, ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಬಹುದು ಮತ್ತು ಉಪಾಧ್ಯಕ್ಷರನ್ನಾಗಿ ಸಹಿತ ಮಾಡ್ಕೊಳ್ಬಹುದು. ಇವತ್ತೇನಪ್ಪ ಅಂದ್ರೆ ಯಾಕಂದರೆ ಅಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಅಂದ್ರೆ 13 ಕ್ಷೇತ್ರಗಳಿದ್ದು ಅಂದರೆ 7ರಿಂದ 8 ಕ್ಷೇತ್ರಗಳು ಯಾರಿಗೆ ಇರ್ತಾವಪ್ಪ ಅಂದ್ರೆ ಮಹಿಳೆಯರಿಗೆ ಇರ್ತಾವ. ಎಲ್ಲ ಮಹಿಳೆಯರು ಒಂದಾದ್ರಪ್ಪ ಅಂದ್ರೆ ಯಾವ ವ್ಯಕ್ತಿಗೆ ಅಧ್ಯಕ್ಷ ಮಾಡ್ಬೇಕಂತ ವಿಚಾರ ಮಾಡ್ತಾರ ಅವನಿಗೆ ಅಧ್ಯಕ್ಷ ಮಾಡ್ಬೋದು, ಯಾವ ವ್ಯಕ್ತಿ ಉಪಾಧ್ಯಕ್ಷ ಮಾಡ್ಬೇಕಂತ ವಿಚಾರ ಮಾಡ್ತಾರ ಅವ್ರಿಗೇನು ಮಾಡ್ಬೋದಪ್ಪ ಅಂದರೆ ಉಪಾಧ್ಯಕ್ಷ ಮಾಡ್ಬೋದು. ಎಕ್ಸಾಮ್ನಲ್ಲಿ ಕೇಳ್ಬೋದು, ಸ್ಥಳೀಯ ಸಂಸ್ಥೆಗಳಿಗೆ ಯಾವ ತಿದ್ದುಪಡಿ ಅನ್ವಯವಾಗಿ ಮೀಸಲಾತಿ ಒದಗಿಸಿಕೊಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ 73ನೇ ತಿದ್ದುಪಡಿ. ಹಾಗಾದರೆ ಎಷ್ಟನೇ ವಿಧಿಯ ಅನ್ವಯವಾಗಿ ಮೀಸಲಾತಿ ಒದಗಿಸಿಕೊಡಲಾಗಿದೆ ಅಂದರೆ 243D ವಿಧಿಯ ಅನ್ವಯವಾಗಿ. ಎಲ್ಲಿ ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ. ಇವತ್ತು SC ಅವರಿಗಾಗಿರ್ಬೋದು, ST ಅವರಿಗಾಗಿರ್ಬೋದು, OBC ಅವರಿಗಾಗಿರ್ಬೋದು ಮತ್ತು ಮಹಿಳೆಯರಿಗೆ ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಎಷ್ಟು ಪರ್ಸೆಂಟೇಜ್ರಷ್ಟು ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ 33% ಮೀಸಲಾತಿ ಒದಗಿಸಿಕೊಡಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ಪರ್ಸೆಂಟೇಜ್ರಷ್ಟು ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ 50%. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಹಿತ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿ ಕೊಡಲಾಗಿದೆ. ಭಾರತದಲ್ಲಿ ಯಾವ ರಾಜ್ಯವು ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕಲ್ಪಿಸಿ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಗರ ಸರ್ಕಾರಗಳಲ್ಲಿ ಸಹಿತ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಿಕೊಡ ಭಾರತ ಸಂವಿಧಾನದ 74ನೇ ತಿದ್ದುಪಡಿಯ ಅನ್ವಯವಾಗಿ
ಹಾಗೂ 243 ಟಿ ವಿಧಿಯ ಅನ್ವಯವಾಗಿ ನಗರ ಸರ್ಕಾರಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಅನ್ವಯ ಅಥವಾ 243 ಟಿ ವಿಧಿಯ ಅನ್ವಯ ನಗರ ಸರ್ಕಾರಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಇನ್ನು ನಗರ ಸರ್ಕಾರಗಳೆಂದರೆ ಯಾವುದಂದರೆ ಪುರಸಭೆ ಆಗಿರಬಹುದು, ನಗರಸಭೆ ಆಗಿರಬಹುದು, ಮಹಾನಗರ ಪಾಲಿಕೆಗಳಂತೆ ನಾವು ಕಂಡುಕೊಳ್ತೇವಲ್ಲ, ಈ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನವನ್ನು ಸಹಿತ ಏನು ಮಾಡ್ಯಾರಪ್ಪ ಅಂದರೆ ಮೀಸಲಾತಿಯನ್ನು ಒದಗಿಸಿ ಕೊಡಲಾಗಿದೆ. ನಗರ ಸರ್ಕಾರ ಅಂದ್ರೆ 74ನೇ ತಿದ್ದುಪಡಿ, ಸ್ಥಳೀಯ ಸರ್ಕಾರ ಅಂದ್ರೆ 73ನೇ ತಿದ್ದುಪಡಿ. ಇನ್ನು ನಗರ ಸರ್ಕಾರ ಅಂದ್ರೆ 243 ಟಿ ವಿಧಿ ಅಂತ ಹೇಳಬೇಕು. ಇನ್ನು ಸ್ಥಳೀಯ ಸರ್ಕಾರ ಅಂದ್ರೆ 243 ಡಿ ವಿಧಿ ಅಂತ ಹೇಳಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅಂಶಗಳ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದಕ್ಕಾಗಿ ಇಲ್ಲಿ 1 ಅಂಕ ಆದರೂ ಕೇಳಬಹುದು, ನೆಕ್ಸ್ಟ್ ಬಹು ಆಯ್ಕೆಯಲ್ಲಿ ಆದರೂ ಕೇಳಬಹುದು, ಬಿಟ್ಟ ಸ್ಥಳದಲ್ಲಿ ಆದರೂ ಕೇಳಬಹುದು, ಹೊಂದಿಸಿ ಬರೆಯಲಾದರೂ ಕೇಳಬಹುದು. ಅದಕ್ಕಾಗಿ ಈ ಅಂಶದ ಮೇಲೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂಥ ಪ್ರಯತ್ನ ಮಾಡಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇವತ್ತು ನಾವು ಸ್ಥಳೀಯ ಸರ್ಕಾರಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅಂತ ನೋಡಿಕೊಂಡೆವು, ನಗರ ಸರ್ಕಾರಗಳಲ್ಲಿ ಸಹಿತ ಮಹಿಳೆಯರಿಗೆ ಮೀಸಲಾತಿ ಅಂತ ನಾವು ಕಂಡುಕೊಂಡೆವು. ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಸಹಿತ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. 1996ರಲ್ಲಿ ನಮ್ಮ ರಾಜ್ಯದ ವ್ಯಕ್ತಿಯಾಗಿರ್ತಕ್ಕಂಥ ಮಣ್ಣಿನ ಮಗ ಎಂದೇ ಖ್ಯಾತಿಯಾಗಿರುವ ಎಚ್ ಡಿ ದೇವೇಗೌಡರು 1996ರಲ್ಲಿ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಮೀಸಲಾತಿ ಅಂದ್ರೆ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತ ವಿಚಾರ ಮಾಡಿದ್ರು. ಇವತ್ತು ಸ್ಥಳೀಯ ಸರ್ಕಾರಗಳಲ್ಲಿ ಯಾವ ರೀತಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸಿಕೊಡಲಾಗಿದೆ, ನಗರ ಸರ್ಕಾರಗಳಲ್ಲಿ ಮಹಿಳೆಯರಿಗೆ ಯಾವ ರೀತಿ ಮೀಸಲಾತಿ ಒದಗಿಸಿಕೊಡಲಾಗಿದೆ, ಅದೇ ರೀತಿ ಏನಪ್ಪ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಪ್ರಪ್ರಥಮ ಬಾರಿಗೆ ಮೀಸಲಾತಿ ಕೊಡಬೇಕಂತ ವಿಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ರಾಜ್ಯದವರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು. ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ ಕೊಡಬೇಕಂತ ವಿಚಾರ ಮಾಡಿದಂಥ ವ್ಯಕ್ತಿ. ಆದರೆ ಅವರ ವಿಚಾರ ಏನಪ್ಪ ಅಂದ್ರೆ ಕಾರ್ಯರೂಪಕ್ಕೆ ಬರಲಿಲ್ಲ. 2019ರಲ್ಲಿ ನರೇಂದ್ರ ಮೋದಿ ಅವರೇನಪ್ಪ ಅಂದ್ರೆ ಮತ್ತೆ ಪ್ರಧಾನಮಂತ್ರಿ ಆದ್ರಲ್ಲ, ಆವಾಗೂ ಸಹಿತ ಕೊಡ್ಬೇಕಂತ ಮಾಡ್ತಾರೆ, ಆವಾಗೂ ಸಹಿತ ಜಾರಿಗೆ ತರುವಂಥ ಪ್ರಯತ್ನ ಆಗಲಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವಾಗ ನರೇಂದ್ರ ಮೋದಿ ಅವರು ಏನಿದಾರಲ್ಲ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರ್ತಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆಯನ್ನು ಸಿದ್ಧಪಡಿಸ್ತಾರೆ. ಯಾವ ಮಸೂದೆಯಪ್ಪ ಅಂದರೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆಯನ್ನು ಸಿದ್ಧಪಡಿಸ್ತಾರೆ. ಈ ಮಸೂದೆ ಅಡಿಯಲ್ಲಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಟ್ರು. ಇವತ್ತು ಲೋಕಸಭೆಯಲ್ಲಿ ಆಗಿರಬಹುದು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸಿಕೊಟ್ರು. ಈ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆ ಏನೈತಲ್ಲ, ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತದೆಪ್ಪ ಅಂದ್ರೆ 2029ಕ್ಕೆ ಇದು ಕಾರ್ಯರೂಪಕ್ಕೆ ಬರ್ತೈತಿ. ಎಷ್ಟರೊಳಗೆ ಕಾರ್ಯರೂಪಕ್ಕೆ ಬರ್ತೈತಿ? 2029ಕ್ಕೆ ಈ ನಾರಿ ಶಕ್ತಿ ವಂದನಾ
ಅಧಿನಿಯಮ ಅನ್ನುವಂಥ ಮಸೂದೆ ಏನೈತಲ್ಲ ಇದು ಕಾರ್ಯರೂಪಕ್ಕೆ ಬರ್ತೈತಿ. ಕಾರ್ಯರೂಪಕ್ಕೆ ಬಂತಪ್ಪ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33%ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಒದಗಿಸಿಕೊಡ್ಬೇಕಾಗ್ತೈತಿ. ಒಂದು ವೇಳೆ ಈ ಮಸೂದೆ ಜಾರಿಗೆ ಬಂದರೆ ಅಂದ್ರೆ ನಮ್ಮ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟೈತಿ? 543 ಲೋಕಸಭಾ ಕ್ಷೇತ್ರಗಳದವ. ಈ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನಗಳನ್ನು ಒದಗಿಸಿಕೊಡ್ಬೇಕಾಗ್ತೈತಿ ಅಂದರೆ 181 ಸ್ಥಾನಗಳನ್ನು ಒದಗಿಸಿಕೊಡ್ಬೇಕಾಗ್ತೈತಿ. ನಾರಿ ಶಕ್ತಿ ವಂದನ ಅಧಿನಿಯಮ ಅನ್ನುವಂಥ ಮಸೂದೆ ಏನೈತಲ್ಲ 2029ರಲ್ಲಿ ಜಾರಿಗೆ ಬಂದರೆ, ಜಾರಿಗೆ ಬಂದ ನಂತರ ಲೋಕಸಭಾ ಸ್ಥಾನಗಳೆಷ್ಟದವ? 543 ಸ್ಥಾನಗಳದವ. ಈ 543 ಸ್ಥಾನಗಳಲ್ಲಿ ಮಹಿಳೆಯರಿಗೆ ಎಷ್ಟು ಗಳನ್ನು ಒದಗಿಸಿಕೊಡ್ಬೇಕಾಗ್ತೈತಪ್ಪ ಅಂದ್ರೆ 181 ಸ್ಥಾನಗಳನ್ನು ಮೀಸಲಾತಿ ಒದಗಿಸಿಕೊಡ್ಬೇಕಾಗ್ತೈತಿ. ಒಟ್ಟು ವಿಧಾನಸಭೆಗಳ ಸಂಖ್ಯೆ ಎಷ್ಟದವ? 4109 ಒಟ್ಟು ವಿಧಾನಸಭೆಗಳ ಸಂಖ್ಯೆ ಅದಾವ. ಈ ವಿಧಾನಸಭೆಗಳಲ್ಲಿ ಎಷ್ಟು ಸ್ಥಾನಗಳು ಮಹಿಳೆಯರ ಪಾಲಾಗುತ್ತವೆ ಅಂದರೆ 1370 ಸ್ಥಾನಗಳು ಮಹಿಳೆಯರ ಪಾಲಾಗಿ ಹೋಗುತ್ತವೆ. ಕೊಡಲೇಬೇಕು, ನಾವು ಮೀಸಲಾತಿ ಬಂತಪ್ಪ ಅಂದ್ರೆ ಕೊಡಲೇಬೇಕು. ಈ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆ ಏನಪ್ಪ ಅಂದ್ರೆ 2029ಕ್ಕೆ ಜಾರಿಗೆ ಬಂತಪ್ಪ ಅಂದ್ರೆ ಈ 543 ಲೋಕಸಭಾ ಕ್ಷೇತ್ರಗಳಲ್ಲಿ 181 ಸ್ಥಾನಗಳು ಮಹಿಳೆಯರ ಪಾಲಾಗಿ ಹೋಗುತ್ತವೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ಒಕ್ಕೂಟ ಭೂವ್ಯವಸ್ಥೆಯಲ್ಲಿ 4109 ವಿಧಾನಸಭಾ ಕ್ಷೇತ್ರಗಳೇನಿದಾವಲ್ಲ, ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ 1370 ಸ್ಥಾನಗಳು ಮಹಿಳೆಯರ ಪಾಲಾಗಿ ಹೋಗುತ್ತವೆ. ಮಹಿಳೆಯರಿಗೇನಪ್ಪ ಅಂದ್ರೆ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಸಹಿತ ಏನು ಮಾಡಿದ್ರಪ್ಪ ಅಂದರೆ ಪ್ರಸ್ತುತ ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದೆ. ಈ ಮೀಸಲಾತಿ ಯಾವಾಗ ಕಾರ್ಯರೂಪಕ್ಕೆ ಬರಲಾಗುತ್ತದೆ ಅಂದರೆ 2029ರಲ್ಲಿ ಕಾರ್ಯರೂಪಕ್ಕೆ ಬರಲಾಗುತ್ತದೆ. ಯಾವ ಹೆಸರಿನ ಅಡಿಯಲ್ಲಿ ಅಂತ ಪ್ರಶ್ನೆ ಮಾಡಿದರೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಹೆಸರಿನ ಅಡಿಯಲ್ಲಿ ಏನಪ್ಪ ಅಂದ್ರೆ ಈ ಮಸೂದೆ ಜಾರಿಗೆ ಬರಲಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹೊಸ ಸಂಸತ್ತನ್ನು ಕಟ್ಟಡ ಮಾಡಿದ್ರಲ್ಲ, ಈ ಹೊಸ ಸಂಸತ್ತಿನಲ್ಲಿ ಮಂಡಿಸಿದ ಪ್ರಪ್ರಥಮ ಮಸೂದೆ ಯಾವುದಪ್ಪ ಅಂದ್ರೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆ. ಹೊಸ ಸಂಸತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆ. ಈ ಮಸೂದೆ ಯಾರಿಗೆ ಸಂಬಂಧಪಡಲಾಗಿದೆಪ್ಪ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಡಲಾಗಿದೆ. ಈ ಮಸೂದೆಯ ಅಡಿಯಲ್ಲಿ ಯಾರಿಗೆ ಲೋಕಸಭಾ ಮತ್ತು ವಿಧಾನಸಭೆಗಳಲ್ಲಿ ಎಷ್ಟು ಪರ್ಸೆಂಟೇಜ್ರಷ್ಟು ಮೀಸಲಾತಿ ಒದಗಿಸಿಕೊಡಲಾಗಿದೆಪ್ಪ ಅಂದ್ರೆ 33%ರಷ್ಟು ಭಾರತ ಸಂವಿಧಾನಕ್ಕೆ ಅಂದ್ರೆ ಭಾರತ ಸಂವಿಧಾನಗಳೇನಿದಾವಲ್ಲ ಇವತ್ತ 330ನೇ ವಿಧಿಗೆ ತಿದ್ದುಪಡಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ಸಂವಿಧಾನದ 330ನೇ ವಿಧಿ ಮತ್ತು ಭಾರತ ಸಂವಿಧಾನದ 332ನೇ ವಿಧಿಗಳಿಗೆ ತಿದ್ದುಪಡಿ ಮಾಡಲಾಗಿದೆ. ತಿದ್ದುಪಡಿ ಮಾಡುವುದರ ಮೂಲಕ ಏನಪ್ಪ ಅಂದ್ರೆ ಈ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನುವಂಥ ಮಸೂದೆ ಏನೈತಲ್ಲ ಇದು 2029ಕ್ಕೆ ಜಾರಿಗೆ ತರಲಾಗಿದೆ. ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಸಿಕ್ತು, ಮಹಿಳೆಯರಿಗೆ ನಗರ ಸರ್ಕಾರಗಳಲ್ಲಿ ಮೀಸಲಾತಿ ಸಿಕ್ತು, ಮಹಿಳೆಯರಿಗೆ ಲೋಕಸಭಾ ಮತ್ತು ವಿಧಾನಸಭೆಗಳಲ್ಲಿ ಮೀಸಲಾತಿ ಸಿಕ್ತು. ಅಲ್ಲಿ 33 ಅಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ 33, ನಗರ ಸರ್ಕಾರಗಳಲ್ಲಿ 33, ಇನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಸಹಿತ 33%ರಷ್ಟು ಮೀಸಲಾತಿ ಒದಗಿಸಿಕೊಟ್ರು. ಇನ್ನೊಂದಿಷ್ಟು ದಿನಗಳ ನಂತರ ಮಹಿಳೆಯರು ಸಹಿತ ಏನಪ್ಪ ಅಂದ್ರೆ 50% ಮೀಸಲಾತಿ ಕೇಳುತ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಅಖಂಡ ಭಾರತದಲ್ಲಿ 50% ಮಹಿಳೆಯರಿದ್ದಾರೆ. ಈ ಭಾರತ ರಾಷ್ಟ್ರದಲ್ಲಿ 50% ಮಹಿಳೆಯರಿದಾರಪ್ಪ ಅಂದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮುಂದೊಂದು ದಿನ ಏನಪ್ಪ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ 50%ರಷ್ಟು ಮೀಸಲಾತಿಯನ್ನು ಕೇಳುತ್ತಾರೆ. ಈಗ 33 ಅಂತ ನಾವು ಕೊಟ್ಟು ಸಮಾಧಾನ ಮಾಡಿದ್ದೇವಲ್ಲ, ಮುಂದೊಂದು ದಿನ ಏನಪ್ಪ ಅಂದ್ರೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಸ್ಥಳೀಯ ಸಂಸ್ಥೆಗಳ ತೆಗೆದುಕೊಂಡು ನೋಡ್ರಿ, ನಗರ ಸರ್ಕಾರಗಳ ತೆಗೆದುಕೊಂಡು ನೋಡ್ರಿ, ಶಾಸನ ಸಭೆಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ನಾವು ತೆಗೆದುಕೊಂಡು ನೋಡಿದ್ರೆ
33% ಮೀಸಲಾತಿ ಕೊಟ್ಟೆವು. ಇನ್ನೇನು ಕೆಲವೇ ದಿನಗಳ ನಂತರ ಮಹಿಳೆಯರೇನಪ್ಪ ಅಂದ್ರೆ ಶೇಕಡ 50% ಅಂದ್ರೆ ಶೇಕಡ 50% ಮೀಸಲಾತಿಯನ್ನು ಮೀಸಲಾತಿಯನ್ನು ಪಡೆದುಕೊಳ್ತಾರೆ. ವಿಚಾರ ಮಾಡಿ ಸ್ನೇಹಿತರೆ, ಇವತ್ತು 543 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅದಾವ. ಎಷ್ಟದಾವ? 543. ಈ 543ರಲ್ಲಿ ಒಟ್ಟು ಸಂಖ್ಯೆ ಎಷ್ಟು ಅಂದರೆ ಎಷ್ಟು ಸ್ಥಾನಗಳ ಮೀಸಲಾತಿ ಕೊಟ್ಟಾರ ಅವರಿಗೆ? 180. ನಮಗೆ ಮ್ಯಾಜಿಕ್ ನಂಬರ್ ಎಷ್ಟು ಬೇಕು? ಸರ್ಕಾರ ರಚನೆ ಮಾಡೋಕ್ಕೆ ಎಷ್ಟು ಬೇಕು? ನಂಬರ 272. ಇನ್ನೊಂದು 100 ಜನಕ್ಕೆ ಯಾಡ್ ಮಾಡ್ಕೊಂಡ್ರೆ ಸರ್ಕಾರನೇ ಅವರೇ ರಚನೆ ಮಾಡ್ಕೊಂಡು ಬಿಡ್ತಾನೆ. ಇವತ್ತು ಇನ್ನು ಮುಂದೆ ಪುರುಷರಿಗೆ ಏನಪ್ಪ ಅಂದ್ರೆ ಯಾವುದೇ ಕ್ಷೇತ್ರಗಳಲ್ಲಿ ಅವಕಾಶ ಒದಗಿಸ್ಕೊಡಂಗಿಲ್ಲ. ಈಗ ಹಿಂದೆ ನಾವು ಮಹಿಳಾ ಚಳವಳಿಗಳಂತ ನಾವು ನೋಡ್ಕೊಳ್ತಿದ್ದೆವು. ಇನ್ನು ಮುಂದೇನಪ್ಪ ಅಂದ್ರೆ ಪುರುಷರ ಚಳವಳಿನೂ ಬಂದರೂ ಬರಬಹುದು. ಯಾಕಪ್ಪ ಅಂದ್ರೆ ಇವತ್ತು 543 ಒಪ್ಪ ಅಂದ್ರೆ ಅವ್ರಿಗೆ ಎಷ್ಟದಾವ? 181. ಒಂದು ವೇಳೆ 50 ಕೊಟ್ರೆ ಅಂತ ತಿಳ್ಕೊಡ್ರಿ ಅವ್ರಿಗೆ. ಒಂದು ವೇಳೆ 50% ಮುಂದೊಂದು ದಿನ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಬಂದ ಬಳಕ ಅಥವಾ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿನೇ ಮುಂದೊಂದು ದಿನ ಇನ್ನು ನಿರಂತರವಾಗಿ ಅವರೇ ಪ್ರಧಾನಮಂತ್ರಿಯಾಗಿ ಉಳ್ಕೊಂಡ್ರೆ ಅಂತ ತಿಳ್ಕೊಂಡ್ಬಿಡ್ರಿ. ಅವ್ರಿಗೆ ಒಂದು ವೇಳೆ ಮನಸ್ಸು ಮಾಡಿ ನರೇಂದ್ರ ಮೋದಿ ಅವರು ಇಲ್ಲ ಮಹಿಳೆಯರಿಗೆ 33% ಬೇಡಪ್ಪ ಇನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ಬಿಡ್ರಿ. ಅವಾಗ 543 ಕ್ಷೇತ್ರಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಅಂದರೆ 50% ಎಷ್ಟು ಅದು ಅವ್ರಿಗೆ? 270ರಿಂದ 72 ಸ್ಥಾನಗಳು ಬಂದು ಸರ್ಕಾರ ಅವರೇ ರಚನೆ ಮಾಡ್ಕೊಂಡು ಬಿಡ್ತಾರೆ. ಒಟ್ಟ ನಾವು ಯಾವುದೂ ಪುರುಷರು ಏನು ಖ್ಯಾತೆಗೆ ಹೋಗೋದು ಬೇಡ. ಅವರೇ ಸರ್ಕಾರ ರಚನೆ ಮಾಡ್ತಾರೆ, ಅವರೇ ಮಂತ್ರಿಗಳಾಗ್ತಾರೆ, ಅವರೇ ಪ್ರಧಾನಮಂತ್ರಿಗಳಾಗ್ತಾರೆ. ಎಲ್ಲ ಹುದ್ದೆಗಳು ಅವರಿಗೆ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಬರ್ತೈತಿ. ಆದ್ರೆ ನಮ್ಮ ಭಾರತದೊಳಗೆ ಅಷ್ಟು ಸುಲಭವಾದಂಥ ಮಾತಲ್ಲ. ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಏನಪ್ಪ ಶೇಕಡ 50% ಮೀಸಲಾತಿ ಕೊಟ್ಟಿದ್ದೇನೋ. ಇವತ್ತು 13 ಸ್ಥಾನಗಳಿದ್ದವಪ್ಪ ಅಂದ್ರೆ 7ರಿಂದ 8 ಸ್ಥಾನಗಳು ಮಹಿಳೆಯರಿಗೆ ಬರ್ತಾವೆ. ಅಲ್ಲೆಲ್ಲ ಆಳ್ವಿಕೆ ಮಾಡೋರು ಮಹಿಳೆಯರಿಗೆ ಬದಿಗೆ ಒತ್ತುತ್ತಾರ. ಅಲ್ಲಿ ಆ ಮಹಿಳೆಯ ಗಂಡ ಆಗಿರಬಹುದು ಅಥವಾ ಆತನ ಮಗ ಆಗಿರಬಹುದು, ಅಧಿಕಾರ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಈ ವ್ಯವಸ್ಥೆ ಏನಪ್ಪ ಅಂದ್ರೆ ನಾವು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದೇವೆ. ಇಲ್ಲೇನಪ್ಪ ಅಂದ್ರೆ ಇವತ್ತು ಸ್ಥಳೀಯ ಸರ್ಕಾರ ಆಗಿರ್ಬೋದು, ನಗರ ಸರ್ಕಾರಗಳಾಗಿರ್ಬೋದು ಅಥವಾ ಶಾಸನ ಸಭೆಗಳಲ್ಲಿ ಮೀಸಲಾತಿ ಕೊಟ್ಟಾರಪ್ಪ ಅಂದ್ರೆ ಅದನ್ನು ಕಾನೂನುಬದ್ಧ ಅಡಿಯಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೆ ತಂದಾಗ ಮಾತ್ರ ಮಹಿಳೆಯರು ರಾಜಕೀಯವಾಗಿ ಮುನ್ನೆಲೆಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಪರಿಣಾಮಕಾರಿಯಾಗಿ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ರಿಸರ್ವೇಷನ್ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟೈತಂದ್ರೆ ಅಲ್ಲೇನಪ್ಪ ಅಂದ್ರೆ ಮಹಿಳೆಯರ ಅಧಿಕಾರ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು. ಈ ಕಡೆ ಮಗ ಅಲ್ಲ ಗಂಡ ಅಲ್ಲ ಯಾರೂ ಬರುವಂತಿರಲಿಲ್ಲ, ಯಾರೂ ಬರಂಗಿಲ್ಲ, ಅಲ್ಲಿ ಅವರೇ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು. ಆವಾಗ ಮಾತ್ರ ಮಹಿಳೆಯರು ರಾಜಕೀಯವಾಗಿ ಇನ್ನಷ್ಟು ಪ್ರಾಬಲ್ಯವನ್ನು ಹೊಂದ್ತಾರೆ. ಒಂದು ವೇಳೆ ಮಹಿಳೆಯರು ರಾಜಕೀಯವಾಗಿ ಅವ್ರು ಏನಪ್ಪ ಮೀಸಲಾತಿ ಕೊಟ್ಟರೂ ಸಹಿತ ಇನ್ನೊಬ್ಬ ವ್ಯಕ್ತಿಗಳು ಅಂದ್ರೆ ಅವರಿಂದ ಮತ್ತೊಬ್ರು ಏನಪ್ಪ ಅಧಿಕಾರ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ಮಹಿಳೆಯರಿಗೆ ಇನ್ನೂ ಎಷ್ಟೇ ಮೀಸಲಾತಿ ಕೊಟ್ರೆ ಅವ್ರೇನಪ್ಪ ಅಂದ್ರೆ ಯಾವುದೇ ರೀತಿ ರಾಜಕೀಯವಾಗಿ ಮುನ್ನೆಲೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು 4ನೇ ಅಂಶ ಯಾವುದಂದರೆ ಸಂವಿಧಾನಾತ್ಮಕ ಅವಕಾಶಗಳು. ಭಾರತ ಸಂವಿಧಾನದ 15ನೇ ವಿಧಿ ಏನು ಹೇಳ್ತೈತಿ? ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತೈತಿ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಲಿಂಗಾಧಾರಿತ ಅಸಮಾನತೆಯನ್ನು ನಿರ್ಮೂಲನೆ ಮಾಡಲಿಗೋಸ್ಕರ ಕೆಲವೊಂದಿಷ್ಟು ಸಂವಿಧಾನಾತ್ಮಕವಾಗಿ ಅವಕಾಶಗಳನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಒದಗಿಸಿಕೊಡಲಾಗಿದೆ. ಭಾರತ ಸಂವಿಧಾನದ 15ನೇ ವಿಧಿ ಏನದಲ್ಲ, ಈ 15ನೇ ವಿಧಿ ಏನು ಹೇಳ್ತೈತಿ? ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ. ಇವತ್ತು ಯಾವುದೇ ಹುದ್ದೆಗಳಲ್ಲಾಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಾಗಿರ್ಬೋದು, ನೀವು ಮಹಿಳೆಯರು ನಾವು ಪುರುಷರಂತೇನಪ್ಪ ಅಂದ್ರೆ ಯಾವುದೇ ರೀತಿ ಭೇದ ಭಾವ ಮಾಡಂಗಿಲ್ಲ. ಇವತ್ತು ಸಮಾಜದೊಳಗೆ ಪುರುಷರಿಗೆ ಯಾವ ರೀತಿ ಸ್ಥಾನಮಾನ ಗೌರವವನ್ನು ನೀಡಲಾಗುತ್ತದೆಯೋ ಅದೇ ರೀತಿ ಮಹಿಳೆಯರಿಗೆ ಆ ಸ್ಥಾನಮಾನ ಮತ್ತು ಗೌರವವನ್ನು ನೀಡಬೇಕು. ಇಲ್ಲ ನಾವು ಪುರುಷರಿದ್ದೆವು ನಾವೇ ಎಲ್ಲ ಹುದ್ದೆಗಳನ್ನು ಗಿಟ್ಟಿಸ್ಕೊಳ್ಬೇಕು, ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ನಾವೇ ಭಾಗವಹಿಸ್ಕೊಳ್ಬೇಕು, ಉನ್ನತವಾದ ಶಿಕ್ಷಣವನ್ನು ಸಹಿತ ನಾವೇ ಭಾಗವಹಿಸ್ಕೊಳ್ಬೇಕಂತಪ್ಪ ಅಂದ್ರೆ ಅಂತೇನಪ್ಪ ಅಂದ್ರೆ ಮಹಿಳೆಯರ ಮೇಲೆ ಯಾವುದೇ ರೀತಿ ನಿರ್ಬಂಧಗಳೇ ಇರಂಗಿಲ್ಲ. ಮಹಿಳೆಯು ಸಹಿತ ಏನಪ್ಪ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಬೇಕು. ಅದಕ್ಕಾಗಿ 15ನೇ ವಿಧಿ ಏನು ಹೇಳ್ತೈತಿ? ಲಿಂಗಗಳ ಆಧಾರದ ಮೇಲೆ ತಾರತಮ್ಯ ಮಾಡಂಗಿಲ್ಲ. ಅಂದರೆ
ಪುರುಷ ಮತ್ತು ಮಹಿಳೆ ಅಂತೇನಪ್ಪ ಅಂದ್ರೆ ಯಾವುದೇ ರೀತಿಯ ತಾರತಮ್ಯ ಮಾಡಂಗಿಲ್ಲ. ಪುರುಷರಿಗೆ ಯಾವ ರೀತಿ ಸ್ಥಾನಮಾನ ಕೊಡ್ತಿರಲ್ಲ, ಪುರುಷರಿಗೆ ಯಾವ ರೀತಿ ಗೌರವವನ್ನು ಕೊಡ್ತಿರಲ್ಲ, ಅದೇ ರೀತಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಆ ಸ್ಥಾನಮಾನವನ್ನು ಕೊಡ್ರಿ, ಆ ಗೌರವವನ್ನು ಕೊಡ್ರಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವಕಾಶಗಳನ್ನು ಕೊಡುವಂತೆ ಯಾವ ವಿಧಿ ಹೇಳ್ತೈತಪ್ಪ ಅಂದ್ರೆ 15ನೇ ವಿಧಿ ಹೇಳ್ತೈತಿ. ಇನ್ನು 16ನೇ ವಿಧಿ, ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನವಾದಂಥ ಅವಕಾಶ. ಸಾರ್ವಜನಿಕ ಉದ್ಯೋಗಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಉದ್ಯೋಗಗಳಲ್ಲಾಗಿರ್ಬೋದು ಮಹಿಳೆಯರಿಗೆ ಏನಪ್ಪ ಅಂದ್ರೆ ಸರಿಸಮಾನವಾದಂಥ ಅವಕಾಶಗಳನ್ನು ಒದಗಿಸಿಕೊಡಲಾಗಿದೆ. ಇಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಂಗಿಲ್ಲ. ಮಹಿಳೆಯರು ಸಹಿತ ರಾಷ್ಟ್ರದ ಉನ್ನತ ಹುದ್ದೆಗಳಾಗಿರ್ತಕ್ಕಂಥ ಇವತ್ತು IAS ಅನ್ನುವಂಥ ಹುದ್ದೆ ಆಗಿರ್ಬೋದು, IPS ಅನ್ನುವಂಥ ಹುದ್ದೆ ಆಗಿರ್ಬೋದು, ನೆಕ್ಸ್ಟ್ IFS ಅನ್ನುವಂಥ ಹುದ್ದೆಗಳಾಗಿರಬಹುದು, ಇನ್ನಿತರ ಹಲವಾರು ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳುವುದಕ್ಕೆ ಮುಕ್ತವಾಗಿ ಅವಕಾಶಗಳನ್ನು ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಮಹಿಳೆಯರು ಇವತ್ತು ಯಾವುದೇ ಸಮಾಜಕ್ಕೆ ಸೇರಿದವರಾಗಿರಬಹುದು, ಯಾವುದೇ ವರ್ಗಕ್ಕೆ ಸೇರಿದವರಾಗಿರಬಹುದು, ಅವರಲ್ಲಿ ಆ ವಿದ್ಯಾರ್ಹತೆ ಇತ್ತಪ್ಪ ಅಂದ್ರೆ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಉನ್ನತ ಹುದ್ದೆಗಳು ಅಂದ್ರೆ ಇವತ್ತು ರಾಷ್ಟ್ರಪತಿ ಹುದ್ದೆಯನ್ನು ಸಹಿತ ಗಿಟ್ಟಿಸಿಕೊಳ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವರು ಈ ರಾಷ್ಟ್ರದ ಮುಖ್ಯಮಂತ್ರಿಗಳಾಗಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ರಾಜ್ಯದ ರಾಜ್ಯಪಾಲರಾಗಿ, ರಾಜ್ಯದಲ್ಲಿರ್ತಕ್ಕಂಥ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಅಥವಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಏನಪ್ಪ ಅಂದ್ರೆ ತನ್ನ ಕಾರ್ಯನಿರ್ವಹಣೆಯನ್ನು ಮಾಡಿಕೊಂಡು ಹೋಗುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನವಾದಂಥ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಮಹಿಳೆಯರು ರಾಷ್ಟ್ರಪತಿನೂ ಆಗ್ಬೋದು, ಪ್ರಧಾನಮಂತ್ರಿನೂ ಆಗ್ಬೋದು, ಮುಖ್ಯಮಂತ್ರಿನೂ ಆಗ್ಬೋದು, ರಾಜ್ಯಪಾಲನೂ ಆಗ್ಬೋದು, ಇನ್ನಿತರ ಹಲವಾರು ಹುದ್ದೆಗಳೇನೇನಪ್ಪ ಅಂದ್ರೆ ಗಿಟ್ಟಿಸಿಕೊಳ್ಳುವುದಕ್ಕೆ ಸಮಾನವಾದಂಥ ಅವಕಾಶ, ಮುಕ್ತವಾದಂಥ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇನ್ನು ಭಾರತ ಸಂವಿಧಾನದ 24ನೇ ವಿಧಿ ಏನೈತಲ್ಲ, ಇದು ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ತಿಳಿಸುತ್ತದೆ. ಭಾರತ ಸಂವಿಧಾನದ 24ನೇ ವಿಧಿಗಳೇನಿದಾವಲ್ಲ, ಈ ವಿಧಿಗಳು ಶೋಷಣೆ ವಿರುದ್ಧ ಹಕ್ಕಿನ ಬಗ್ಗೆ ತಿಳಿಸಲಾಗುತ್ತದೆ. ಭಾರತ ಸಂವಿಧಾನದ 23ನೇ ವಿಧಿ ಇವತ್ತು ಜೀತ ಪದ್ಧತಿ ನಿರ್ಮೂಲನೆಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಯಾವ ಪದ್ಧತಿ? ಜೀತ ಪದ್ಧತಿ ನಿರ್ಮೂಲನೆಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಹೀನಾಯನವಾಗಿರ್ತಂಥ ಕೆಲವೊಂದಿಷ್ಟು ಪದ್ಧತಿ, ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗ ಅಂತ ನಾವು ಕರಿತೇವಲ್ಲ, ಕೆಲವೊಂದಿಷ್ಟು ದರಿದ್ರ ಪದ್ಧತಿ ಅಂತ ನಾವು ಕರಿತೇವಲ್ಲ, ಇವತ್ತು ದೇವದಾಸಿ ಅನ್ನುವಂಥ ಪದ್ಧತಿ ಭಾರತ ಸಂವಿಧಾನದ 23ನೇ ವಿಧಿಯ ಅನ್ವಯವಾಗಿ ನಿರ್ಮೂಲನೆ ಮಾಡಲಾಗಿದೆ. ಮಹಿಳೆಯರಿಗೆ ದೇವರ ಹೆಸರಿನ ಮೇಲೆ ಬಿಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಮಹಿಳೆಯರಿಗೆ ದೇವರಿನ ಹೆಸರಿನ ಮೇಲೆ ಆ ಮಹಿಳೆಯನ್ನು ಬಿಟ್ಬಿಡುವುದು, ಇಂಥ ಅನಿಷ್ಟ ಪದ್ಧತಿ ಅಂದರೆ ಈ ದೇವದಾಸಿ ಪದ್ಧತಿ ಏನೈತಲ್ಲ, ಈ ದೇವದಾಸಿ ಪದ್ಧತಿ ಸಹಿತ ಭಾರತ ಸಂವಿಧಾನದ ನಾವು ಕಂಡುಕೊಳ್ಬೋದು. ನಾವು ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಹೋದ್ ನೋಡಿದ್ರೆ ಕೆಲವೊಂದಿಷ್ಟು ದೇವದಾಸಿಗಳನ್ನು ಕಂಡುಕೊಳ್ಬೋದು. ಅವ್ರಿಗೆ ದೇವರಿನ ಹೆಸರಿನ ಮೇಲೆ ಬಿಟ್ಬಿಡ್ತಾರೆ. ಯಾವುದೇ ರೀತಿ ಕೌಟುಂಬಿಕ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಹೋಗೋಕೆ ಅವಕಾಶ ಮಾಡಿಕೊಡಂಗಿಲ್ಲ ಅವ್ರಿಗೆ. ಕೌಟುಂಬಿಕ ಜೀವನ ಅಂದ್ರೆ ಮದುವೆ ಮಾಡಿಕೊಂಡು ತಂದೆ ಆಗಿರ್ತಕ್ಕಂಥ ಮಕ್ಕಳನ್ನು ಹೊಂದುವುದಕ್ಕೆ ಅವ್ರಿಗೇನಪ್ಪ ಅಂದ್ರೆ ಸಮಾಜ ಅವಕಾಶ ಮಾಡಿ ಒದಗಿಸಿಕೊಡಂಗಿಲ್ಲ. ದೇವದಾಸಿ ಅಂದ್ರೆ ಅವ್ರಿಗೆ ದೇವರೇನ ಹೆಸರಿನ ಮೇಲೆ ಬಿಟ್ಬಿಡೋದು. ಅಂತಹ ಅನಿಷ್ಟ ಪದ್ಧತಿಯನ್ನು ಸಹಿತ ಏನು ಮಾಡ್ತಾರೆ ಅಂದರೆ ಭಾರತ ಸಂವಿಧಾನದ 23ನೇ ವಿಧಿಯ ಅನ್ವಯವಾಗಿ ನಿಷೇಧ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಜೀತ ಪದ್ಧತಿ ಸಹಿತ ನಿಷೇಧ ಮಾಡ್ತಾರೆ. 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಜಾರಿಗೆ ತಂದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು 24ನೇ ವಿಧಿಯ ಅನ್ವಯವಾಗಿ ಬಾಲಕಾರ್ಮಿಕ ನಿಷೇಧ ಪದ್ಧತಿ, 14 ವರ್ಷದ ಮಕ್ಕಳು ಇವತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ, ಹೋಟೆಲ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ ಅಥವಾ ಇನ್ನಿತರ ಕೆಲವೊಂದಿಷ್ಟು ಚಟುವಟಿಕೆಗಳಲ್ಲಿ ಬಾಲಕಾರ್ಮಿಕರಾಗಿ ದುಡಿಯುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದನ್ನು ನಿರ್ಮೂಲನೆ ಮಾಡಲಿಗೋಸ್ಕರ ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ 24ನೇ ವಿಧಿಯ ಅನ್ವಯವಾಗಿ ಅದನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1986ರಲ್ಲಿ ಸಹಿತ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 1973ರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ತಂದರೆ
1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು ಭಾರತ ಸಂವಿಧಾನದ 51 ಈ ವಿಧಿಯ ಅನ್ವಯವಾಗಿ ಮಹಿಳೆಯರನ್ನು ಗೌರವಿಸುವುದು. ಭಾರತ ಸಂವಿಧಾನದ 51 ಈ ವಿಧಿ ಏನೈತಲ್ಲ, ಈ ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತಕ್ಕಂಥ 51 ಈ ವಿಧಿಯ ಅನ್ವಯವಾಗಿ ಮಹಿಳೆಯರನ್ನು ಗೌರವಿಸುವುದು. ಭಾರತ ರಾಷ್ಟ್ರದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಮಹಿಳೆಯರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ಯಾವುದೇ ರೀತಿ ಮಾತನಾಡಂಗಿಲ್ಲ, ಯಾವುದೇ ರೀತಿ ಅಗೌರವ ಸಹಿತ ತೋರಿಸಿಕೊಳ್ಳಂಗಿಲ್ಲ. ಮಹಿಳೆಯರಿಗೆ ಏನಪ್ಪ ಅಂದ್ರೆ ಗೌರವವನ್ನು ನೋಡಿಕೊಂಡು ಹೋಗ್ಬೇಕು. ಮಹಿಳೆಯರಿಗೆ ಏನಪ್ಪ ಅಂದ್ರೆ ಎಲ್ಲ ನಾಗರಿಕರು ಗೌರವಿಸುವಂಥ ಪ್ರಯತ್ನ ಮಾಡಿಕೊಳ್ಬೇಕಂತ ಯಾವ ವಿಧಿ ಹೇಳ್ತೈತಪ್ಪ ಅಂದರೆ 51 ಈ ವಿಧಿ ಹೇಳುತ್ತದೆ. ಇನ್ನು ಭಾರತ ಸಂವಿಧಾನದ 326ನೇ ವಿಧಿಯ ಅನ್ವಯವಾಗಿ ವಯಸ್ಕ ಆಧಾರದ ಮೇಲೆ ಮತದಾನ ಪದ್ಧತಿಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ನಮ್ಮ ಭಾರತ ರಾಷ್ಟ್ರದಲ್ಲಿ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಹಿಳೆಯರೇ ಆಗಿರಬಹುದು, ಪುರುಷರೇ ಆಗಿರಬಹುದು, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಅಂದರೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಆತನಿಗೆ ಮತ್ತು ಅವಳಿಗೆ ಏನಪ್ಪ ಅಂದ್ರೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇಲ್ಲಿ ಮಹಿಳೆಯರು ಮತ್ತು ಪುರುಷರಂತ ಯಾವುದೇ ರೀತಿ ತಾರತಮ್ಯ ಮಾಡಂಗಿಲ್ಲ. ಅವ್ರಿಗೆ 18 ವರ್ಷ ಆದುವಪ್ಪ ಅಂದ್ರೆ ಮುಗೀತು. 18 ವರ್ಷ ಆಯ್ತು ಅಂದ್ರೆ ಮುಗೀತು. ಅವ್ರಿಗೆ ಮತದಾರ ಗುರುತಿನ ಚೀಟಿ ಕೊಡಬೇಕು. ಎಫಿಕ್ ಎಲೆಕ್ಟರ್ಸ್ ಫೋಟೋ ಐಡೆಂಟಿ ಕಾರ್ಡ್ ಅಂತೇ ನಾವು ಕರಿತೇವಲ್ಲ, ಅಂದ್ರೆ ಮತದಾರರ ಗುರುತಿನ ಚೀಟಿ ಅಂತೇ ನಾವು ಕರಿತೇವಲ್ಲ, ಈ ಮತದಾರ ಗುರುತಿನ ಚೀಟಿ ಅವ್ರಿಗೆ ಒದಗಿಸಿ ಕೊಡಬೇಕು. ಅವರು ಮುಕ್ತವಾಗಿ ಏನಪ್ಪ ಅಂದ್ರೆ ಈ ಮತದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಒದಗಿಸಿ ಕೊಡಲಾಗಿದೆ. ಇಲ್ಲಿ ಮಹಿಳೆಯರು ಮತ್ತು ಪುರುಷರಂತೆ ಏನಪ್ಪ ಅಂದ್ರೆ ತಾರತಮ್ಯ ಮಾಡಂಗಿಲ್ಲ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ, ಈ ರಾಷ್ಟ್ರೀಯ ಮಹಿಳಾ ಆಯೋಗ ಯಾಕೆ ಸ್ಥಾಪನೆ ಮಾಡಿಕೊಂಡ್ರು ನೋಡುವುದಾದರೆ, ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳನ್ನು ತಡೆಗಟ್ಟಲಿಗೋಸ್ಕರ, ಮಹಿಳೆಯರ ಮೇಲೆ ಆಗುವಂಥ ಶೋಷಣೆಗಳನ್ನು ತಡೆಗಟ್ಟಲಿಗೋಸ್ಕರ, ಮಹಿಳೆಯರು ಕೆಲವೊಂದಿಷ್ಟು ಅವಕಾಶಗಳಿಂದ ಏನು ವಂಚಿತರಾಗ್ತಾ ಇದ್ದಾರಲ್ಲ, ಆ ಅವಕಾಶಗಳನ್ನು ಒದಗಿಸಿಕೊಡಲಿಗೋಸ್ಕರ ರಾಷ್ಟ್ರೀಯ ಮಹಿಳಾ ಆಯೋಗ 1992 ಜನವರಿ 31ರಂದು ರಚನೆ ಮಾಡಿದರು. ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ರಚನೆ ಮಾಡಲಾಯಿತಂದರೆ 1992 ಜನವರಿ 31ರಂದು ರಚನೆ ಮಾಡಲಾಯಿತು. ಯಾಕೆ ರಾಷ್ಟ್ರೀಯ ಮಹಿಳಾ ಆಯೋಗ ಯಾಕೆ ರಚನೆ ಮಾಡಲಾಯಿತಪ್ಪ ಅಂದರೆ, ಮಹಿಳೆಯರು ಬಹುದಿನಗಳ ಕಾಲದಿಂದಲೇನು ಶೋಷಣೆಗೆ ಒಳಪಟ್ಟಿದ್ದಾರಲ್ಲ, ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳೆಯರು ಇವತ್ತು ವರದಕ್ಷಿಣೆ ನಿಷೇಧ ಪದ್ಧತಿ ಅನ್ನುವಂಥದ್ದು ಏನೈತಲ್ಲ, ಆ ಪದ್ಧತಿಯಿಂದ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕೌಟುಂಬಿಕ ಹಿಂಸೆಗಳಿಗೆ ಒಳಗಾಗುತ್ತಿದ್ದಾರೆ, ಕೆಲವೊಂದಿಷ್ಟು ಶೋಷಣೆಗೆ ಒಳಗಾಗುತ್ತಿದ್ದಾರೆ, ಕೆಲವೊಂದಿಷ್ಟು ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮಹಿಳೆಯರೇನಪ್ಪ ಅಂದ್ರೆ ಮಹಿಳೆಯರಿಗೆ ಅತ್ಯಾಚಾರಗಳನ್ನು ಮಾಡುತ್ತಿದ್ದಾರೆ. ಅವುಗಳನ್ನು ತಡೆಗಟ್ಟಲಿಗೋಸ್ಕರ, ಅವರನ್ನು ನ್ಯಾಯವನ್ನು ಒದಗಿಸಿಕೊಡಲಿಗೋಸ್ಕರ, ಅಷ್ಟೇ ಅಲ್ಲದೆ ಅವರಿಗೆ ಕಾನೂನಿನ ನೆರವನ್ನು ಒದಗಿಸಿಕೊಡಲಿಗೋಸ್ಕರ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಮಾಡಲಾಗಿದೆ. ಯಾವುದಾದರೂ ಒಬ್ಬ ಮಹಿಳೆಯ ಮೇಲೆ ಶೋಷಣೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಮುನ್ನೆಲೆಗೆ ಬರೋರು ಯಾರಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಅಂತಹ ಸಂದರ್ಭದಲ್ಲಿ ಮುನ್ನೆಲೆಗೆ ಬರೋರು ಯಾರಪ್ಪ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಯಾವುದಾದರೂ ಮಹಿಳೆಯರ ಮೇಲೆ ಶೋಷಣೆ ದೌರ್ಜನ್ಯ ಆದರೆ ಅಂತಹ ಸಂದರ್ಭದಲ್ಲಿ ಮುನ್ನೆಲೆಗೆ ಬರುವಂಥರಪ್ಪ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಪ್ರಸ್ತುತ ಈ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರಪ್ಪ ಅಂದರೆ ವಿಜಯ್ ಕಿಶೋರ್ ರಹತ್ಕರ್ ಅನ್ನುವಂಥವ್ರು ಏನಿದಾರಲ್ಲ, ವಿಜಯ್ ಕಿಶೋರ್ ರಹತ್ಕರ್ ಅನ್ನುವಂಥವ್ರು ಏನಿದಾರಲ್ಲ, ಇವರೇನಪ್ಪ ಅಂದ್ರೆ ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇಲ್ಲಿ ಪ್ರಥಮ ಅಧ್ಯಕ್ಷ ಯಾರಪ್ಪ ಅಂದ್ರೆ ಜಯಂತಿ ಪಟ್ನಾಯಕರ್ ಅನ್ನುವಂಥವ್ರು ಏನಿದಾರಲ್ಲ, ಇವರೇನಪ್ಪ ಅಂದ್ರೆ ಇವರು ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಪ್ರಸ್ತುತ ಅಧ್ಯಕ್ಷರು ಯಾರದಾರಂದರೆ ವಿಜಯ್ ಕಿಶೋರ್ ರಹತ್ಕರ್ ಅನ್ನುವಂಥವ್ರು ಏನಿದಾರಲ್ಲ, ಇವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ನಮ್ಮ ರಾಷ್ಟ್ರದೊಳಗೆ ಮಹಿಳೆಯರಿಗೆ ಏನಾದರೂ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತಾರೆ, ಕಾನೂನಿನ ನೆರವನ್ನು
ನೀಡುವಂಥ ಪ್ರಯತ್ನ ಮಾಡ್ತಾರೆ. ಕೆಲವೊಂದಿಷ್ಟು ಮಹಿಳೆಯರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ತಮ್ಮ ಹಕ್ಕುಗಳನ್ನು ಕಳೆದುಕೊಂಡರೆ, ತಮ್ಮ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಮಹಿಳೆಗೆ ಹಕ್ಕುಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತಾರೆ, ಅವಕಾಶಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತಾರೆ. ಅವರನ್ನು ರಕ್ಷಣೆ ಮಾಡುವಂಥ ಪ್ರಯತ್ನ ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾಡಿಕೊಳ್ಳುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.